ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಎಲ್ಲ KCET ಸ್ಟೂಡೆಂಟ್ ಅಥವಾ UGCET ಸ್ಟೂಡೆಂಟ್ಸ್ಗಳಿಗೆ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ವೀಕ್ಷಕರೇ, ಗುಡ್ ನ್ಯೂಸ್ ಅಂತ ಇಷ್ಟು ದಿನ ತನಕ ನೀವೇನು ವೆಯ್ಟ್ ಮಾಡ್ತಿದ್ರ ಆ KCET ರಿಸಲ್ಟ್ ಇವತ್ತು ಅನೌನ್ಸ್ ಆಗಲಿದೆ. ವೀಕ್ಷಕರೇ, ನಿಮಗೆ ಪ್ರತಿಯೊಬ್ಬರಿಗೂ 2 PM ಆನ್ವರ್ಡ್ಸ್ ಆದಮೇಲೆ ನಿಮಗೆ ವೆಬ್ಸೈಟ್ಸ್ ಅವೈಲೇಬಲ್ ಇರುತ್ತೆ. 11:30ಗೆ ನಿಮಗೆ ಮಿನಿಸ್ಟ್ರು ರಿಲೀಸ್ ಮಾಡ್ತಾರೆ. ಅದಾದಮೇಲೆ ನಿಮಗೆ 2 PM ಇಂದ ವೆಬ್ಸೈಟ್ಗಳಲ್ಲಿ ಆ ವೆಬ್ಸೈಟ್ ಡೀಟೇಲ್ಸ್ ಎಲ್ಲ 1 by 1 ನಾನು ಇಲ್ಲೇ ತೋರಿಸಿದ್ದೀನಿ. ಹೇಗೆ ಚೆಕ್ ಮಾಡೋದು, ಹೇಗೆ ನಿಮ್ಮ ಸ್ಕೋರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳೋದು, ನೀವು ಪ್ರತಿಯೊಬ್ಬರು ಯಾವ ಥರ ಫಾಲೋ ಮಾಡಿದರೆ ನಿಮಗೆ ಡೌನ್ಲೋಡ್ ಮಾಡ್ಕೋಬೋದು, ಈಸಿಲಿ ರಿಸಲ್ಟ್ನ ಚೆಕ್ ಮಾಡ್ಬೋದು ಅನ್ನೋ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ವೀಕ್ಷಕರೇ, ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಾನು ಹೇಳ್ದಂಗೆ KCET ರಿಸಲ್ಟ್ ನೀವು ಏಪ್ರಿಲ್ ಟೈಮಲ್ಲಿ ಬರ್ದಿರೋ 17 ಬರ್ದಿರೋ 3 ದಿನ ಬರ್ದಿರೋ ಎಕ್ಸಾಮಿಗೆ ಇವತ್ತು ನಿಮಗೆ ಪ್ರತಿಫಲ ಸಿಗುತ್ತೆ. ವೀಕ್ಷಕರೇ, ಯಾರ್ಯಾರು MBBS ಆಗಲಿ, ಇಂಜಿನಿಯರಿಂಗ್ ಆಗಲಿ ಅಥವಾ ಅಗ್ರಿಕಲ್ಚರ್ ಕೋರ್ಸಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊತಿದ್ರು ಅವರಿಗೆಲ್ಲ ಈಗ ಒಂದು ಪ್ಲಾನ್ ಮಾಡ್ಕೊಳಕ್ಕೆ ಈ ರಿಸಲ್ಟ್ ನಿಮಗೆ ಒಂದು ದಾರಿ ಅಂತ ಹೇಳ್ಕೊಬೋದು. ವೀಕ್ಷಕರೇ, ಏನಕ್ಕೆ ಅಂದರೆ ಈ ರಿಸಲ್ಟ್ ಮುಖಾಂತರ ನಿಮ್ಮ ಫ್ಯೂಚರು ಯಾವ ಬ್ರಾಂಚ್ಗೆ ಯಾವ ಥರ ಕೋರ್ಸ್ ಮಾಡಬೇಕು ಮುಂದೆ ಅಂತ ಡಿಸೈಡ್ ಆಗೋದು. ಹಾಗಾಗಿ ಈಗ May 24 ಎಲ್ಲ 11:30 PM ಇಂದ ಮಿನಿಸ್ಟರ್ ಬಂದು ರಿಲೀಸ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಆಲ್ಮೋಸ್ಟ್ 1 o'clock ಮೇಲೆ ಅಥವಾ 2 PM ಅಂತ ಕೊಟ್ಟಿದ್ದಾರೆ. 2 PM ಆದಮೇಲೆ ನೀವು ರಿಸಲ್ಟ್ನ ಚೆಕ್ ಮಾಡಿ. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ರಿಸಲ್ಟ್ನ ಯಾವ ಥರ ಸ್ಟೆಪ್ಸು ಹೇಗೆ ಫಾಲೋ ಮಾಡಬೇಕು, ಯಾವ ವೆಬ್ಸೈಟು ಮೊದಲು ವೆಬ್ಸೈಟ್ ನೋಡ್ಕೊಳ್ಳಿ. ವೀಕ್ಷಕರೇ, 3 ವೆಬ್ಸೈಟನ್ನು ನೀವು ನೋಡ್ಕೋಬೋದು. ಒಂದು CET.online.karnataka.government.in ಈ ವೆಬ್ಸೈಟಿಗಾರು ಹೋಗಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಈಸಿ ಸಿಗುತ್ತೆ. ವೀಕ್ಷಕರೇ, ಗೂಗಲಲ್ಲಿ ಇದನ್ನಾರು ಸರ್ಚ್ ಮಾಡಿ. ಅದಾದಮೇಲೆ ಕರ್ನಾಟಕ KR-results.nic.in ಅದಾದಮೇಲೆ ನಿಮಗೆ KEA.karnataka.nic.in ಇಲ್ಲಿ ಹೋದರೆ ನಿಮಗೆ ಒಂದು ಸರಿ ನೀವು ಈ ವೆಬ್ಸೈಟ್ನೆಲ್ಲ ಓಪನ್ ಮಾಡಿದ್ಮೇಲೆ ಅಲ್ಲಿ ನಿಮಗೆ ಕರ್ನಾಟಕ UGCET ರಿಸಲ್ಟ್ಸ್ 2025 ಅಥವಾ KCET ರಿಸಲ್ಟ್ 2025 ಅಂತ ಲಿಂಕ್ ಡಿಸ್ಪ್ಲೇ ಆಗ್ತಾ ಇರ್ತದೆ. ವೀಕ್ಷಕರೇ, ಅದನ್ನು ನೀವು ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಎಂಟರ್ ನಿಮ್ಮದು ಲಾಗಿನ್ ಡೀಟೇಲ್ ಅಂದರೆ ಎಂಟರ್ ನಿಮ್ಮ CET ನಂಬರು ಅಥವಾ CET ಡೀಟೇಲ್ಸ್ನ ನೀವು ಎಂಟರ್ ಮಾಡಬೇಕು. ಅಲ್ಲಿ ಒನ್ಸ್ ಎಂಟರ್ ಮಾಡಿದ್ಮೇಲೆ ನಿಮ್ಮ ಸ್ಕೋರ್ ಕಾರ್ಡ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಎಷ್ಟು ಮಾರ್ಕ್ಸು, ನಿಮ್ಮದು ಎಷ್ಟು ರ್ಯಾಂಕು ಅಂತ. ವೀಕ್ಷಕರೇ, ಆ ಸ್ಕೋರ್ ಕಾರ್ಡ್ನ ನೀವು ಡೌನ್ಲೋಡು ಮಾಡಿ ಇಟ್ಕೊಬೋದು. ಡೌನ್ಲೋಡ್ ಮಾಡಿ ಇಟ್ಕೊಂಡು ಪ್ರಿಂಟ್ ಔಟು ತಗೊಂಡು ಇಟ್ಕೊಂಡಿರಿ. ವೀಕ್ಷಕರೇ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನು ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ಅದು ತುಂಬಾ ಹೆಲ್ಪ್ ಆಗುತ್ತೆ. ಬೇಕೇ ಬೇಕು, ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ವೀಕ್ಷಕರೇ, ಅದ್ರ ಪ್ರಕಾರನೇ ಇದನ್ನು ನಿಮ್ಮ ರಿಸಲ್ಟ್ನ ನೀವು ಇಂಜಿನಿಯರಿಂಗ್ ಹೋಗಬೇಕು, MBBS ಹೋಗಬೇಕು, ಅಗ್ರಿಕಲ್ಚರ್ ಹೋಗಬೇಕು, ಈಗಲೇ ನೀವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಒನ್ಸ್ ನಿಮಗೆ ಆ ರಿಸಲ್ಟ್ ಸ್ಕೋರ್ ಕಾರ್ಡ್ ಬಂದ ತಕ್ಷಣ ಅಂದರೆ ಯಾವ್ದಾದ್ರು ವೆಬ್ಸೈಟಿಗೆ ಹೋಗಿ ಈಸಿಲಿ ಒಂದು ಯಾವ್ದಾದ್ರು ಓಪನ್ ಆಗಲ್ಲ ಅಂದರೆ ಇನ್ನೊಂದು ಓಪನ್ ಆಗಲಿ, ಇನ್ನೊಂದು ಯಾವ್ದಾದ್ರು ಓಪನ್ ಆಗುತ್ತೆ. ನಾನು ಆಲ್ರೆಡಿ ಆಪು ಹೇಳಿದ್ದೀನಿ, ಆಪಲ್ಲಾರು ಹೋಗಿ ಚೆಕ್ ಮಾಡ್ಬೋದು. ಆಪನ್ನು ನಾನು ಹೇಗೆ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡೋದು ಅಂತ ಹೇಳಿದ್ದೀನಿ. ಅದು ಗೊತ್ತಿಲ್ಲ ಅಂದರೆ ನನ್ನ ಚಾನಲಿಗೆ ಹೋಗಿ ಹೌ ಟು ಇನ್ಸ್ಟಾಲ್ ದ KEA ಮೊಬೈಲ್ ಆ್ಯಪ್ ಅದನ್ನು ನೋಡಿ. ವೀಕ್ಷಕರೇ, ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಯೂಸ್ ಆಗುತ್ತೆ ಅದು ಆ್ಯಪು. ಹಾಗಾಗಿ ಪ್ರತಿಯೊಬ್ಬರು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಹೋಗಿ. ಅದರಲ್ಲಿ ನಿಮಗೆ ಫರ್ದರ್ ಡೀಟೇಲ್ಸು ಇನ್ನು ಏನೇನು ಪ್ರೋಸೆಸ್ಸು ಸ್ಟಾರ್ಟ್ ಆಗುತ್ತೆ, ಯಾವ ಡೇಟಿಗೆ ಅಂತ ಕ್ಲಿಯರಾಗಿ ಸಿಗುತ್ತೆ. ನೋಟಿಫಿಕೇಷನು ಡೈಲಿ ಬರ್ತಾ ಹೋಗುತ್ತೆ. ಅದು ಬೆಟರ್ ನೀವು ಮೊಬೈಲ್ ಆ್ಯಪ್ನು KEA ಮೊಬೈಲ್ ಆ್ಯಪ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕಮೆಂಟ್ಸ್ ಮಾಡಿ ನನಗೆ. ಇನ್ಸ್ಟಾಲೇಷನ್ನು ಯಾವ ಥರ ಕಾಲೇಜು, ಯಾವ ಥರ ಬ್ರಾಂಚ್ ಚೂಸ್ ಮಾಡೋದು, ಆಪ್ಷನ್ ಇಂಟ್ರಿದು ನಾನೊಂದು ವಿಡಿಯೋ ಮಾಡಿದ್ದೀನಿ. ಪ್ರತಿಯೊಂದು ನನ್ನ ಚಾನಲಿಗೆ ಹೋಗಿ ನೋಡಿ, ಎಲ್ಲ ಅಲ್ಲಿ ನಿಮಗೆ ವಿಡಿಯೋಸು ಪ್ರತಿಯೊಂದು ಸಿಗುತ್ತೆ. ವೀಕ್ಷಕರೇ, ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿದ್ದೀನಿ. ಪ್ರತಿಯೊಬ್ಬರೂ ನಿಮ್ಮ ರ್ಯಾಂಕ್ನ ಡೌನ್ಲೋಡ್ ಮಾಡಿಕೊಂಡು ಈಗಿಂದನೇ ಸ್ಟಾರ್ಟ್ ಮಾಡಿ. ಯಾವ ಕಾಲೇಜು, ಯಾವ ಬ್ರಾಂಚು ಎಲ್ಲರ ಜೊತೆ ಡಿಸ್ಕಸ್ ಮಾಡಿಕೊಂಡು ಈಗಿಂದನೇ ಪ್ಲ್ಯಾನ್ ಮಾಡಿ ಲಿಸ್ಟ್ ಮಾಡಿ ಇಟ್ಕೊಂಬಿಡಿ. ವೀಕ್ಷಕರೇ, ನೀವು ಯಾವ್ಯಾವುದಕ್ಕೆ ಹೋಗ್ತೀರಾ ಅಂತ. ಆವಾಗ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ತಿಳಿಸ್ಕೊಡೋಣ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ವೀಕ್ಷಕರೇ, ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್.